ಈಗಾಗಲೇ ಅಂಕಿಅಂಶಗಳು ಇನ್ನೂ ಕೂಡ ಬರ್ತಾ ಇದ್ದಾವೆ. ನಾನು ಸೂಚನೆ ಕೊಟ್ಟಿದ್ದೇನೆ, ಏನು ಕೇಂದ್ರ ಸರ್ಕಾರ ನಮಗೆ ಅಡ್ವೈಸರಿ ಕೊಟ್ಟಿದೆ ಅದರ ಪ್ರಕಾರ ನಾನು ಎಲ್ಲ SP ಗಳಿಗೂ ಸೂಚನೆ ಕೊಟ್ಟಿದ್ದೇನೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಐಡೆಂಟಿಫೈ ಮಾಡಿ ಅವ್ರನ್ನ ತತ್ಕ್ಷಣ ವಾಪಸ್ ಕಳಿಸ್ಬೇಕು ಅಂತ. ಅದರಲ್ಲಿ ಕೆಲವರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ವೀಸಾ ಇರ್ತಕ್ಕಂಥವ್ರು ಅಥವಾ ಕುಟುಂಬ ಮದುವೆ ಆಗಿರುವಂಥವ್ರು, ಅದು ಒಂದಷ್ಟು ಎಕ್ಸೆಂಪ್ಷನನ್ನು ಕೇಂದ್ರ ಸರ್ಕಾರನೇ ಕೊಟ್ಟಿದೆ. ಅದನ್ನು ಹೊರತುಪಡಿಸಿ ಯಾರು ಶಾರ್ಟ್ ಟರ್ಮ್ ವೀಸಾದಲ್ಲಿದ್ದಾರೆ, ಸ್ಟೂಡೆಂಟ್ ವೀಸಾದಲ್ಲಿದ್ದಾರೆ, ಟೂರಿಸ್ಟ್ ವೀಸಾದಲ್ಲಿದ್ದಾರೆ ಅವ್ರನ್ನೆಲ್ಲ ಇಮಿಡಿಯೇಟಾಗಿ ವಾಪಸ್ ಹೋಗಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಅದ್ರ ಪ್ರಕಾರ ಕ್ರಮ ತಗೊತೀವಿ. ಕಲಬುರಗಿ ಪ್ರತಿಭಟನೆ ಸಂದರ್ಭ ಪಾಕಿಸ್ತಾನ ಫ್ಲಾಗ್ ಅನಿಸ್ತಾರೆ ರೋಡ್ಗೆ, ಅದಕ್ಕೆ ಇಶ್ಯೂ ಆಗ್ತಾ ಇದೆ ಸರ್. ಅದಕ್ಕೆ ತನಿಖೆ ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟವ್ರನ್ನ ಈಗಾಗಲೇ ಕೆಲವ್ರನ್ನ ಸೆಕ್ಯೂರ್ ಮಾಡಿದ್ದೇವೆ ಮತ್ತು ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಬಂಧನ ಏನಾದರೂ ಆಗಿದೆ ಸರ್? ಹೌದು, ಕೆಲವ್ರನ್ನ ಸೆಕ್ಯೂರ್ ಮಾಡಿದ್ದಾರೆ. ಸರ್, ಈಗ ಸಿದ್ದರಾಮಯ್ಯನವರು ಅವರು ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತೂ ಶಾಂತಿಯನ್ನು ನಂಬ್ಕೊಂಡಿರ್ತಕ್ಕಂಥದ್ದು. ನಾವು ಏಕಾಏಕಿಯಾಗಿ ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ. ಆದರೆ ನಮ್ಮನ್ನು ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಆದ್ದರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್ ಅಂತ ಅದನ್ನು ಯಾರು ತಿಳ್ಕೊಳ್ಳೋದು ಬೇಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.